ಬೇರೆ ಬೇರೆ ಸಮಾಜದ ಮಂತ್ರಿಗಳು ನೋಡ್ರಿ, ಬೇರೆ ಬೇರೆ ಸಮಾಜ ಇವ್ರು ನೋಡಿ ಎಷ್ಟು ಅವ್ರು ತಮ್ಮ ಅಂತರಂಗ ಬೇರೆ ಬೈರಿ ತೋರಿಸಲಾದ ಅಂತರಂಗದ ಅವ್ರು ಕಿತ್ತು ಅಭಿವೃದ್ಧಿ ತೋರಿಸ್ತಾರೆ. ಇವತ್ತು ನಾವು ಕೂಡ ಸಂಘಟನೆ ಅಂತ ನಮ್ಮ ಅಷ್ಟಕ್ಕೆ ನಾವೇ ಸ್ವಾರ್ಥ ಮಾಡ್ಕೊಂಡು ಸುಮ್ಮನೆ ಸಂಘಟನೆಯಾಗಿ ಯಾವ ಅಧಿಕಾರಿಗಳು ಬಳಿ ಲಂಚ ತಿರುಗಾಡಿ ಸಂಘಟನೆ ಅಲ್ಲ. ಸಮಾಜ ಮನುಷ್ಯನಾಗಿ ಹುಟ್ಟಿವಿ, ಮಾನವ ಜನಕ್ಕೆ ಬಂದ್ವಿ, ಅರಿವಿನ ರೀತಿಯಲ್ಲಿ ಇವತ್ತು ಸಾಯುವ ಬಂದಲ್ಲಿ ನಮ್ಮ ಸಮಾಜಕ್ಕಾಗಿ ಏನಾದರೂ ಒಂದು ಕೊಡುಗೆ ಕೊಡಬೇಕಾದ್ರೆ ಇವತ್ತೆಲ್ಲ ಪ್ರಾಣ ತ್ಯಾಗ ಮಾಡೋಕ್ಕಾಗ್ತಿಲ್ಲ. ತ್ಯಾಗ ಮಾಡೋದು ಯಾವುದಾಗ ನಾನು ನೋಡ್ತೆಲ್ಲ ಕಡೆ ಹೋಗ್ತೀವಿ, ವೇದಿಕೆ ಮಾತಾಡ್ತಾರೆ, ಹೇಳ್ತಾರೆ ನಮ್ಮ ಪಾಡಿಗೆ ನಾವು ಒಳ್ಳೆ ಇಂಥ ಕಾರ್ಯಕ್ರಮ ಬಂದಾಗ ವಿಚಾರ ಮಾಡ್ತೀವಿ. ಅದಕ್ಕೆ ಇವತ್ತು ಇಲ್ಲಿ ನಮ್ಗೆ ಗೊಂಡೋಳಿಯಲ್ಲಿ ಪವಿತ್ರ ಸ್ಥಳ ಮನುಷ್ಯ ಸ್ಥಳ ಅದ, ಈ ಕಡೆ ಕನಕ ಗುರುಪೀಠ ಅದ, ಈ ಕಡೆ ನಮ್ಮ ಗುರು ಸ್ವಾಮಿಗಳ ಮಠ ಅದ. ಮತ್ತು ಈ ಗಂಗೆ ಕೃಷ್ಣಾ ನದಿಯಲ್ಲಿ ಮುಂದಗಡೆ ಕೃಷ್ಣನ ಮುಂದೆ ನಾವು ಈ ಥರ ಒಂದು 20 ಎಕರೆ ಜಮೀನಿನಲ್ಲಿ ಇಂಥ ಸಂಘ ಸಂಸ್ಥೆಗಳ ಮುಖಾಂತರನೇ ಆ ಸಮಾಜದಿಂದ ಆಗ್ತಕ್ಕಂಥ ಅನ್ಯಾಯಗಳನ್ನು ಬಗೆಹರಿಸೋದಕ್ಕೆ ನಾವು ಇಲ್ಲಿ ಒಂದು ದೊಡ್ಡ ಶಿಕ್ಷಣ ಸಂಸ್ಥೆ ಆಗಬೇಕು, ಸಮುದಾಯ ಭವನ ಆಗಬೇಕು, ಕಲ್ಯಾಣ ಮಂಟಪಗಳಾಗಬೇಕು, ಎಲ್ಲ ಶಿಕ್ಷಣ ಇದರಲ್ಲಿ ಕೋಚಿಂಗ್ ಸಂಸ್ಥೆಗಳಾಗಬೇಕು. ಯಾಕಂದ್ರೆ ಮೊದಲು ಜ್ಞಾನ ಬರಬೇಕು. ಯಾವ ಮನುಷ್ಯನಿಗಾಗಿ ನಾವು ಇಷ್ಟೆಲ್ಲ ಬದುಕುವ ಉಪಯೋಗ ಇಲ್ಲ. ದೊಡ್ಡ ರೀತಿಯಾಗಿ ಏನೇನೋ ಮಾತಾಡ್ಬೋದು, ಯಾವ ಕಡೆ ಏನೇ ಸಲ ಅಂತ ನಾವು ಮನೆಗೆ ಹೋಗ್ಬೋದು. ಆದ್ರೆ ಜ್ಞಾನ ಬರ್ಬೇಕಾದ್ರೆ ಎಡಿಪಾಯಿ ಮೊದಲು ಮಕ್ಕಳಿಗಾಗಿ ನಮ್ಮ ಮಕ್ಕಳಿಗೆ ನಮ್ಮ ಮಕ್ಕಳಿಗೆ ಸಾಲ ಮಾಡಿ ಆದರೆ ಮಕ್ಕಳಿಗೆ ಶಿಕ್ಷಣ ಕೊಡಬೇಕು. ಅದ್ರ ಮಾತ್ರ ನಾವು ಈ ಇದರಲ್ಲಿ ಜಾಗ್ರತೆ ಇಲ್ಲಂದ್ರೆ ಈಗ ನಮ್ಮ ಭಾಗದಾಗ MLAಗಳು, ನಮ್ಮ ಬೇಡ್ರಿ MLAಗಳು ಎಲ್ಲ ಸುತ್ತಮುತ್ತ ಅವರೇ ಎಮ್ಮೆಗಳು ಪಂಚ ಆಡೋಕೆ ನಮ್ಮ ಓಟ್ ಸಿಕ್ಕರೆ ಸಾಕಂತಾರೆ. ಜನರ ಜಾಗೃತಿ ಆಗೋದು ಬೇಕಾಗಿಲ್ಲ. ನೇರವಾಗಿ ಹೇಳ್ತಾರೆ, ಜನರ ಜಾಗೃತಿ ಆಗೋದು ಬೇಕಾಗಿಲ್ಲ. ಅವರಿಗೆ ಪಂಜಾಡಕ್ಕೆ ಹಚ್ತಾರೆ, ಇಸ್ಪಟ್ ಆಡಕ್ಕೆ ಹಚ್ತಾರೆ, ಮಲ್ಪೇಟೆ ಆಡಕ್ಕೆ ಹಚ್ತಾರೆ, ಹಂದಿ ಬೇಟೆ ಆಡಕ್ಕೆ ಹಚ್ತಾರೆ. ಎಲ್ಲ ಹುಡುಕ್ತಾರೆ, ಇಲ್ಲಿ ಬೇಕಲ್ಲ ಅನಧಿಕೃತವಾಗಿ ಸರಿ ಮಾಡಕತ್ತಾರ. ಅದಕ್ಕೆ ಸಾಯರಿ ಎಲ್ಲ ಅಂದರೆ ಬೇಡ್ರೆ ಮತ್ತೆ ಯಾರಿಲ್ಲ ನೋಡ್ಬೇಕು. ಇದ್ರ ಬಗ್ಗೆ ಹಳ್ಳಿಯಲ್ಲಿ ನಾನು ಆದಷ್ಟು ನಾವು ಏನೇ ನನ್ನ ಕಾರ್ಯಕ್ರಮದಾಗ ಹೋದಾಗ ಮೊದಲು ನಾನು ಒಂದೇ ಸಮಾಜಕ್ಕೆ ನಮ್ಮ ಬ್ಯಾಕ್ವರ್ಡ್ ಕಮಿಟಿ ಹಿಡ್ಕೊಂಡು ಹೇಳ್ತಿದ್ದೆ. ದೇವರು ಮಾಡಿ 8 ಬ್ಯಾಟಿ ಕೊಯ್ದು ಬೆಂಗಳೂರಿಗೆ ಹೋಗಿ ದುಡ್ಕೊಂಡು ಬಂದು ಲಕ್ಷ ಗಂಟೆ ಮಾಡಿ ಮತ್ತೆ ಅದ್ರಾಗ ದುಡಿಯೋಕೆ ಹೋಗ್ತಲ್ಲ. ಇದು ಎದಕ್ಕಪ್ಪ? ದೇವ್ರೇನು ಕಂಡತ್ತಿರ್ತಾನೆ, ನೈವೇದ್ಯ ಇರ್ತಾನೆ ಹೇಳ್ರಿ. ನಾವು ತಿನ್ನೋದಕ್ಕಲ್ಲ, ಇದೆಲ್ಲ ಬಳ್ರಿ ನೈವೇದ್ಯ ಹೋಳಿಗೆ ಯೋಗ್ಯ ಮಾಡಿರಿ. ನಿಮ್ಗೆ ತಿನ್ನೋ ಪಕ್ಷ ಇದ್ರೆ ನಿಮ್ಮ ಮನೆಗಳಿಗೆ ಏನೇನೋ ಮಾಡಿ ತಿನ್ನಿರಿ. ಇದನ್ನು ಮಾಡಬಾರ್ದು ದೇವ್ರ ಹೆಸರು ಮಗ ಕೇಳ್ತಾರೆ. ಯಾಕಂದ್ರೆ ಇದೇ ಬಹುಸಂಖ್ಯೇತ ಆಗ್ಯದ. ಅದು ಎಲ್ಲ ಕೋಣ ಕಡೆಯೂ ನಾವೇ, ಬ್ಯಾಟ್ ಕೊಯ್ಯರು ನಾವೇ, ಹಾಳಾಗರು ನಾವೇ, ಏನು ಮುಂದೆ ಸಾಯರು ನಾವೇ, ಮೈ ಮ್ಯಾಗ ಹಾಕೊಳ್ಳೋರು ನಾವೇ. ಯಾರಿಗೆ ಒಮ್ಮರಿಗೆ ಹೋಗ್ತೀವಿ, ಎಲ್ಲ ಕೇಸ್ಗಳು ನಮ್ಮ ಮ್ಯಾಗ ಹಾಕ್ಕೊಂಡು ನಾವು ಪೊಲೀಸ್ ಸ್ಟೇಷನ್ಗಳು ಅಲ್ಲಿ ದಾಡ್ತಿರ್ತೀವಿ. ನಮಗೆ ಜಗಳ ಹಚ್ಚಿದಂಥ ರಾಜಕೀಯ ಜನರು ಮಜಾ ಮಾಡ್ಕೊಂಡು ತಿರುಗಾಡ್ತಾರೆ. ಸಾಕಷ್ಟು ಪೊಲೀಸ್ ಕೇಸ್ ನಾಚಿಗೆ ಬರ್ಬೇಕು ನಮಗೆ. ಸರಿ ಹೇಳ್ತೀನಿ ನಿಮ್ಗೆ. ಮತ್ತೆ ದಂಡೆ ತಗೋತೀವಿ, ಸಾವುಕಾರ ತಗೋತೀವಿ, ಗೌಡ ತಗೋತೀವಿ. ಅವ್ರ ಮೇಲೆ ಅಭಿವೃದ್ಧಿ ವಿಚಾರ ಮಾಡಿ ಶರಣ ಆಗ. ಯಾಕೆ ನಿಮ್ಮ ಮೇಲೆ ಮಾತಿಲ್ಲ, ನಾಲಿಗಿಲ್ಲ, ಧೈರ್ಯ ಇಲ್ಲ? ಯಾಕೆ ಆಡಬಾರ್ದು? ನೀವು ಮತದಾನ ಕೊಟ್ರಿ, ನೀವು ಎಲ್ಲಿವರೆಗೆ ಒಬ್ಬ ಶಾಸಕ ನಮ್ಮ ಹಾಳಂತ ಅನ್ನೋಲ್ಲ ಅಲ್ಲಿವರೆಗೆ ಅಲ್ಲಿ ಜಾಗೃತಿ ಅಲ್ಲ. ಎಲ್ಲಿವರೆಗೆ ಒಬ್ಬ ಜಿಲ್ಲಾಧಿಕಾರಿ DC ನಮ್ಮ ಜಿಲ್ಲದ ಹಾಳಂತ ಅನ್ನೋದಿಲ್ಲ ಅಲ್ಲಿವರೆಗೆ ಯಾವ ನಮ್ಮ ಜಿಲ್ಲೆಗಳು ವಿಚಾರ ಆಗಲ್ಲ. ಎಲ್ಲಿವರೆಗೆ ನಮ್ಮ ತಾಲೂಕು ಅಧಿಕಾರಿ ತಹಸೀಲ್ದಾರ್ ನಮ್ಮ ತಾಲೂಕದ ನಮ್ಮ ಆಳು ನಾವು ಪಗಾರ ಕೊಡ್ತೀವಿ, ನಾವು ಇಟ್ಟಂತ ಆಳನ್ನಂತ ಕಲ್ಪನೆ ಎಲ್ಲಿವರೆಗೆ ಬರೋಲ್ಲ ಅಲ್ಲಿವರೆಗೆ ಯಾವ್ದು ಜಾಗ ನಾನು ಸ್ಪಷ್ಟ ಇದ್ರಿ. ಇಲ್ಲ MLAಗಳು ಅವ್ರು ಹಿಡ್ಕೊಂಡಿರ್ತಾರೆ. ಈಗ ನಮ್ಮ ಹುಡುಗರವ ಏನು ಕಳ್ತನ ಮಾಡಿದ್ರೆ ಹೇಳ್ಬಿಡ್ರಿ, ಕಳ್ತನ ಕಲಿಸ್ತೀವಿ, ಪಂಜಾಡಕ್ಕೆ ಕಲಿಸ್ತೀವಿ. ಅಲ್ಲಿ ನಾನೇ ಹೇಳಿನ ಆಡ್ತಾವ ಪಾಪ ಇರಲಿ, ಪಂಜಾಡಕ್ಕೆ ಕಲಿಸ್ತೀವಿ. ಕುಡಿಯೋದಕ್ಕೆ ಅನಧಿಕೃತವಾಗಿ ಎಷ್ಟು ಹಾಳಾಗ್ತದೆ ಜೀವನ. 35 ವರ್ಷ ಬಿಟ್ಟಲು ಸಾಯ್ತಾವೆ ಮಕ್ಕಳ ಜೀವನ. ಅದ್ರ ಬಗ್ಗೆ ಕಲ್ಪನೆ ಮಾಡಬೇಕು. ಅದು ಬಿಟ್ಟು ಆ ಮಕ್ಕಳು ಶಿಕ್ಷಣ ಕೊಡ್ತಕ್ಕಂಥ ವಿಚಾರ ಕೂಲಿ ಮಾಡ್ಯಾರ ಮಕ್ಕಳು ಸಾಲಿ ಕಲಿಸ್ತಾರೆ. ಯಾಕಂದ್ರೆ ಅವರು ಯಾವುದು ಬ್ಯಾಟಿ ಪಾಟಿ ಕೊಯ್ದಿಲ್ಲ, ಯಾವ ದೇವ್ರಿಗೆ ಬೇಡ್ಕೊಳ್ಳಲ್ಲ. ದೇವರು ಅವರಿಗೆ ನಾನೇನು ಮಾಡಿಲ್ಲ. ನಾವು ಬ್ಯಾಟಿ ಕೊಯ್ದು ಸಾಲ ಮಾಡ್ಕೊಂಡು ಬೆಂಗಳೂರು ಹೋಗಿ ದುಡ್ತೀವಿ. ಆದ್ರೂ ನಮ್ಮ ಮಕ್ಕಳು ಕರ್ಕೊಂಡು ಹೋಗಿ ದುಡ್ತೀವಿ. ಇಲ್ಲಿ ಊರಾಗಾದ್ರೂ ಕೂಲಿ ನಾಲಿಗೆ ಸಲಹೆ ಕುಡಿಯೋಕೆ ಸಿಕ್ಕರೆ ಸಾಕು, 200 ರೂಪಾಯಿ ಸಿಕ್ಕರೆ ಸಾಕು. ಅದೇ ಸಾಲಿ ಓದ್ತಾರೆ ನಡೀಲಿ, ಯಾವ ಮಕ್ಕಳು ಸಾಲಿ ಓದ್ತಾರೆ ನಡಿ, ಯಾವ ಮಾಸ್ತರ ನಡಿ ಅಂತಂದು ಕಳಿಸ್ತೀವಿ. ಇದನ್ನು ಭಾಳ ಗಂಭೀರವಾಗಿ ವಿಚಾರ ಮಾಡಬೇಕು. ಇವತ್ತು ನಮ್ಮ ಸಮಾಜ ಜಾಗೃತಿ ಮೂಡಬೇಕಾದ್ರೆ ಪ್ರತಿಯೊಂದು ಇವತ್ತಿಲ್ಲಿ ಶಿಕ್ಷಣ ಸಂಸ್ಥೆ ಅವ್ರು ಎಷ್ಟಿರಾಗ್ತದೆ, ಯಾಕೆ ಅವ್ರಿಗೆ ಮಾಡಲ್ಲ ಅವರು